ಅಣ್ಣ ನಮಸ್ಕಾರ ಎಲ್ಲರಿಗೂ. ಇವಾಗ ಎಲ್ಲಿದ್ದೀನಿ ಅಂತ ಕೇಳಿದ್ರೆ ಇವತ್ತು ರೋಡಲ್ಲೇ ಇರೋದು. ಆದರೆ ಇದು ಯಾವ ಏರಿಯಾ ಅಂತ ಬೊಮ್ಮನಹಳ್ಳಿ ಅನ್ಕ ಅಲ್ಲೆಲ್ಲ ತೊಗೊಂಡು ಲೆಫ್ಟ್ ಒಳಗಡೆ ಬರಬೇಕಿದೆ. ರೈಟ್ ತೊಗೊಂಡು 587 ರೂಪಾಯಿ ಬಿತ್ತು. ಈಗ ನಾನು ಇದೇನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ಒಂದು ಜಾಗದಲ್ಲಿ ಊಟ ಮಾಡಿದೆ. ಹೆಸರು ದಮ್ ಬಿರಿಯಾನಿ ಅಂತ ಹಾಕಿದ್ದಾರೆ. ಅಲ್ಲ, ಆಂಬೂರು ದಮ್ ಬಿರಿಯಾನಿ ಅಂತ ಹಾಕಿದ್ದಾರೆ. ಈ ಆಂಬೂರ್ ದಮ್ ಬಿರಿಯಾನಿದಿಂದ ಹಾಕಿದ್ದಾರೆ. ಒಳಗಡೆ 4 ಹಿಂದಿ ಹುಡುಗರು ಕೆಲಸ ಮಾಡ್ತಾರೆ. ಬಿರಿಯಾನಿ ಒಂದು ಚೂರೂ ಟೇಸ್ಟ್ ಇಲ್ಲ. ಏನಕ್ಕೆ ತಿಂದೆ ಅಂತ ಅನಿಸ್ 100 ರೂಪಾಯಿ ಬಿರಿಯಾನಿ, ಒಂದು ಚೂರು ಟೇಸ್ಟ್ ಇಲ್ಲ. ಅದನ್ನು 150 ರೂಪಾಯಿ ಕೊಟ್ಟಿದ್ರೆ ಅಲ್ಲೇ ನಮ್ಮ ಅಕ್ಷಯ ನಗರಲ್ಲಿ ಒಳ್ಳೆ ಕೇರಳ ಬಿರಿಯಾನಿ ಇತ್ತು, ಅಲ್ಲೇ ತಿನ್ಬೋದಿತ್ತು. ಆವಾಗಲೇ ತಿಳ್ಕೊಂಬಿಟ್ಟೆ ಬಿರಿಯಾನಿ ಒಂದು ದಿವಸ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ನನಗೆ ಗೊತ್ತು ಎಲ್ಲರೂ ಹೋದರೆ ತುಂಬ ಕಷ್ಟ. ನನಗೆ ಕೆಲವೊಂದು ಯಾವ್ದಾದ್ರು ಒಂದಿನ ಮಿಸ್ ಆಗ್ಬಿಡ್ತೀನಿ ಮನೆಯಿಂದ ಊಟ ತಗೊಂಬರೋದು. ಬನ್ನಿ ವಿಡಿಯೋ ಹೋಯ್ತಾ ಆ ಕಡೆ ತೋರಿಸ್ತೀನಿ. ನೋಡಿ, ರೈಟಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ರೈಟ್ಗೆ ಹೋಗ್ಬೇಕು ಇವಾಗ ನಾನು. ಅದು ಯಾವುದೋ ಒಂದು ವಿಶ್ವಪ್ರಿಯ ಅದೇನೋ ಇತ್ತು ಒಂದು ಏರಿಯಾ. ಅಲ್ಲಿಂದ ಇವಾಗ ಇಲ್ಲಿ HSR ಲೇಔಟ್ಗೆ ಬಂದೆ. 108 ರೂಪಾಯಿ ಬಿತ್ತು ಅಲ್ಲಿ. ಸರಿ, ಇಲ್ಲಿಂದ ಏನು ಮಾಡಬೇಕು, ಇವಾಗ ಖಾಲಿ ಹೊಡಿಬೇಕು. ಮಾರ್ತಳ್ಳಿ ಗಂಟ ಹೋಗೋಣ. ಅಲ್ಲಿ ಯಾವ್ದಾರು ಸಿಕ್ಕಿದ್ರೆ ಆಯ್ತು. ಯಾಕಂದ್ರೆ ಸರ್ ಈ ಏರಿಯಾದಲ್ಲಿ ಬಂದ್ಬಿಟ್ಟು ತುಂಬ ಹೊತ್ತಿಲ್ಲಿ ನಿಂತ್ಕೊಂಡ್ರೆ ಏನಿರಲ್ಲ. ಇಲ್ಲಿ ನಿಮ್ಮ ಟೈಮ್ ವೇಸ್ಟ್, ಎಲ್ಲ ವೇಸ್ಟ್. ಅದರಷ್ಟು ಇದ್ರೆ ಯಾವ್ದಾರು 1-2 ಸಿಗ್ತದೆ, ಇಲ್ಲಾಂದರೆ ಯಾವುದು ಸಿಗಲ್ಲ. ಇವಾಗ ಖಾಲಿ ಹೊಡ್ಕೊಂಡು ಹೋಗೋಣ ಅಲ್ವಾ? ಕೊಟ್ಟಿಂದ ಹೋಯ್ತದೆ ನೋಡಿ. ಲೆಫ್ಟ್ ಒಬ್ಬರೆ ಮಾರ್ತಾಳಿ ಕಡೆ ಹೋಯ್ತು. ಏನು ವಾಸನೆ ಯಪ್ಪ, ನೀರು ತುಂಬ ವಾಸನೆ. ಇಲ್ಲಿ ಬಂದು ಖಾಲಿ ಹೋಗೋದಂದ್ರೆ ಎಲ್ಲರಿಗೂ ಬೇಜಾರಾಗ್ತದೆ. ಖಾಲಿ ಹೋಗ್ತಿದ್ದೀವಲ್ಲ, ನಮಗೂ ಬೇಜಾರಾಗ್ತದೆ. ಏನು ಮಾಡೋದು ಹೇಳಿ? ಈ ಕಡೆ ಬಂದರೆ ಅದೇ ನಾಳೆ ಲೋಕಲಲ್ಲೇ ದುಡ್ಡು ಮಾಡೋಕ್ಕಾಗಲ್ಲ. ಅಲ್ಲಿ ಅಂದರೆ ನಮ್ಮ ಏರಿಯಲ್ಲಿ ಅಲ್ಲೇ ಹೊಡ್ಕೊಂಡು ದುಡ್ಡು ಮಾಡ್ಬೋದು. 150 ಹಿಂಗೆ ಸಿಗ್ತಾ ಇರ್ತದೆ. ಇಲ್ಲೇ ಸಿಗಲ್ಲ ಬಿಡಿ. ವೆಯ್ಟ್ ಮಾಡಬೇಕು ಸುಮಾರತ್ತು. ನಾವು ವೆಯ್ಟ್ ಅದು ಬರ್ತದೆ. ನಾವು ವಿಡಿಯೋ ನೋಡೋರಿಗೆ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ನಮ್ಮನ್ನ ಸ್ವಲ್ಪ ಕ್ಷಮಿಸ್ಬಿಡಿ. ಯಾಕೆಂದರೆ ನಾವು ಫಸ್ಟ್ 2 ತಿಂಗಳಾಯಿತು. 60-70 ವೀಡಿಯೋ ಆಯಿತು. ಅಂದರೆ 3 ತಿಂಗಳಾಕಿ ಹತ್ರ ಬಂದ್ಬಿಡ್ತು. 3 ತಿಂಗಳಿಂದ ವೀಡಿಯೋ ಆಗ್ತಾಯಿದ್ವಿ. ಏನಾಗಿದ್ರೆ ಎರಡೂವರೆ ಅಂತಲ್ಲ. ಇವಾಗ ಟೈಮ್ 2:15 ಟೈಮಿಗೆ ಇಷ್ಟು ಟ್ರಾಫಿಕ್ ಅಂತ. ಯೋಚನೆ ಮಾಡಿ ಸಾಯಂಕಾಲ ಎಲ್ಲ ಹೆಂಗಿರುತ್ತೆ ರೋಡ್ ಅಂತ. ಎಲ್ಲ ಆಫೀಸ್ ಬಿಡೋ ಟೈಮು. ಏನು ಟ್ರಾಫಿಕ್ ಗೊತ್ತಾಯ್ತು. ಟ್ರಾಫಿಕ್ ಅಂತ ಬಂದು ಕಮ್ಮಿ. ಡೈಲಿ ಸಿಟಿಲಿ ಓಡಾಡೋರಿಗೆ ಗೊತ್ತು ಈ ಟ್ರಾಫಿಕ್ ಎಷ್ಟು ಕಷ್ಟ ಇದೆ ಅಂತ. ತುಂಬ ಕಷ್ಟ ರೀ ಟ್ರಾಫಿಕಲ್ಲಿ ಗಾಡಿ ಓಡಿಸೋ ಅಂತ. ಮಾರ್ತಳ್ಳಿ ಗಂಟೆ ಖಾಲಿ ಹೊಡಿತಾರೆ. ಆ ಹುಡುಗಿ ಮುಂದೆ ಒಂದು ಗಾಡೀಲಿ ಹೋಯ್ತಾಳ. ಅವಳು ಧೈರ್ಯ ನಮ್ಮ ಮೆಚ್ಚಲೇಬೇಕಪ್ಪ. ಬೈಕಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಾ ಅಂತ ಹೋಯ್ತಾಳ. ಏನು ಸ್ಪೀಡಾಗಿ ಗಾಡಿ ಓಡಿಸ್ತಾಳೆ. ಭಯ, ಈ ಭಯ ಅನ್ನೋದು ಯಾವುದಕ್ಕೂ ಇರಬಾರ್ದು. ಇವಾಗ ನಾವು ಭಯದಲ್ಲಿ ಗಾಡಿ ಓಡಿಸಿದ್ರೆ ಅದು ಅವನಿಗೆ ಅರ್ಥ ಅವನೇ ಕೂದ್ತೀವಿ. ಇಲ್ಲ ಆ ಬೇರೆಯವ್ರನ್ನ ತಗೊಂಬಂದ್ಬಿಟ್ಟು ಹಿಂದೆ ಕೂತ್ಬಿಡ್ತಾರೆ. ಯಾವತ್ತೂ ಅಷ್ಟೇ ಭಯ ಅನ್ನೋದು ಇರಬಾರ್ದು ಗಾಡಿ ಓಡಿಸೋದು. ಈ ಬ್ರಿಡ್ಜ್ ಮೇಲೆ ನೋಡಿ ಎಷ್ಟು ಗಾಡಿಗಳು ಇಲ್ಲಿ ಸ್ಲೋ ಐತೆ ನೋಡ್ಕೊಳ್ಳಿ. ಇಲ್ಲಿಂದ ಗಾಡಿ ಸ್ಪೀಡಾಗಿ ಬರ್ತಾರೆ ನೋಡಿ. ಇಲ್ಲಿ ಬರುತ್ತೆ ಸ್ಲೋ ಐತೆ ನೋಡಿ. ಇದು ಬ್ರಿಡ್ಜ್ ಸೆಂಟ್ರಲ್ಲಿ ಇರೋದು ನೋಡಿ. ಇಲ್ಲೊಂದು ಹಳ್ಳ ಥರ ಇದೆ ನೋಡಿ. ಏನೋ ಪ್ರೆಗ್ನೆಂಟ್ ಆದ ಹೆಂಗೂ ಲೇಡೀಸ್ ಕರ್ಕೊಂಬರೋದು ಏನು ಕಷ್ಟ ಗೊತ್ತಾ.
ಅದೇನು ಉಬ್ಕೊಂಡ್ಬಿಟ್ಟಿದೆ ಅದ್ರ ಪಾಡಿಗೆ ಅದು. ರೈಟ್ ಲೆಫ್ಟಲ್ಲಿ ಎಷ್ಟು ಕಂಪ್ನಿಗಳಿದೆ ನೋಡಿ ನೋಡಿ, ಇಲ್ಲಿ ರೈಟಲ್ಲಿ ನೋಡಿ ಎಷ್ಟು ಕಂಪ್ನಿಗಳು ಅಂದ್ರೆ ಅಷ್ಟು ಇದೆ ನೋಡಿ. ಇದೆಲ್ಲ ಫುಲ್ ಕಾಲ್ ಸೆಂಟ್ರದೇ ಇರೋದು. ಒಂದು ಚಿಕ್ಕ ಕಂಪ್ನಿ ಅಂತಲ್ಲ, ಎಲ್ಲ ತುಂಬ ದೊಡ್ಡದೇ ಇರೋದು ನೋಡಿ. ಅಲ್ಲಿ ಎಷ್ಟು ಕಟ್ತವ್ರೆ ನೋಡಿ ಒಳಗಡೆ. ನೀವು ನಾವು ಹೊರಗಡೆಯಿಂದ ಗೊತ್ತಾಗಲ್ಲ, ಒಳಗಡೆ ನೋಡ್ಬೇಕು ನೀವು ಎಷ್ಟು ಕಟ್ತವ್ರೆ ಅಂತ. ಅದಕ್ಕೆ ಹಿಂದಿಯವ್ರನ್ನ ಸುಮಾರು ಕರ್ಕೊಂಬಂದಿದಾರಲ್ವ ಅವ್ರು ಇರೋದು ಏನಕ್ಕೆ ಹಿಂದಿಯವರು ನೋಡಿ. ಒಳಗಡೆ ಅಲ್ಲಿ ಕಾಣ್ತಾ ಇದೆಯಾ ನಿಮಗೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬಿಲ್ಡಿಂಗ್ ನೋಡಿ. ಅಲ್ಲಿ ನೋಡಿ ನೋಡಿ ಅದು ಹೆಂಗಿದೆ ನೋಡಿ. ಅದು ನೋಡೋಕ್ಕೆ ಒಂದು ಥರ ಇದೆ ಅಲ್ಲಿ. ಇದು ಒಂದು ಆಫೀಸ್. ಎಷ್ಟು ಆಫೀಸ್ಗಳಿದೆ ಗೊತ್ತಾ ಇಲ್ಲಿ ರೋಡಲ್ಲಿ, ಸ್ವಲ್ಪ ಅಲ್ಲ ಇರೋದು. ಇದರಲ್ಲಿ ಫುಲ್ ಸಾಯಂಕಾಲ ಬರೋದಕ್ಕೆ ಏನು ಟ್ರಾಫಿಕ್ ಆಯ್ತು ಅಂದ್ರೆ ಅಷ್ಟು ಟ್ರಾಫಿಕ್ ಆಯ್ತದೆ. ಇದು ಬಂದ್ಬಿಟ್ಟು ಮಾರ್ತಾಳಿಂದ ಮುಂದೆ ಹೋದ್ರೆ ಮಾರ್ತಾಳಿ ಬರೋದು. ಅದೇ ಮಾರ್ತಾಳಿ ಬ್ರಿಡ್ಜ್ ಅಲ್ಲಿ ಕಾಣ್ತಿದ್ದಲ್ಲ, ಅದೇ ಮಾರ್ತಾಳಿ ಬ್ರಿಡ್ಜು. ಇಲ್ಲಿ ಮೆಟ್ರೋ ಕೆಲಸ ರೆಡಿ ಆಯ್ತಿದೆ ನೋಡಿ. ಮಾರ್ತಾಳಿ ಥಿಯೇಟ್ರ್ ಇದು. ಏನೋ ಫಿಲಮೆಲ್ಲ ಹಾಕೊಂಡ್ಬಿಡೋಣ, ಹಿಂದಿ ಫಿಲಮ್ ಹಾಕೊಂಡ್ಬಿಡೋಣ. ಹಿಂದಿ ತೆಲುಗು ಏನೋ ಓಡ್ತಾ ಇದೆ. ಒಳಗಡೆ ಕಾಣ್ತಾ ಇದೆಯಾ, ಇದು ಥಿಯೇಟ್ರ್ ಅದು. ಇಲ್ಲಿ ಸ್ವಲ್ಪ ಕಂಪ್ನಿಗಳಿದೆ, ಅದೇ ಥರ ಇದೆ. ಎಲ್ಲಿಂದ ಕೇಳಿದ್ರೆ ನಕ್ಕುಂದಿ, ಇದು ಮಾರ್ತಾಳಿ ಹತ್ರ ಮುಂದೆ ಅಲ್ಲೇ ತುಂಬ ಆಫೀಸ್ಗಳು ಬಂದ್ಬಿಡ್ತು ನೋಡಿ. ಇವತ್ತು ತೋರಿಸ್ತೀನಿ ನೋಡಿ. ಮಾದೇಪುರ ಅಂದರೆ ನಕ್ಕುಂದಿ ಹತ್ರ ಬರ್ತದೆ ನೋಡಿ ಒಳಗಡೆ. ಎಷ್ಟು ದೊಡ್ಡ ಆಫೀಸ್ಗಳಿದೆ ಗೊತ್ತಿದೆ ಒಳಗಡೆ. ಇಲ್ಲೊಂದು ಮಾಲ್ ಇತ್ತು, ಆ ಮಾಲ್ ಹೊಡೆದಾಕ್ಬಿಟ್ರೆ. ಇದೇ ಮಾಲ್ ಇವಾಗ ಏನೋ ದೊಡ್ಡ ಕಂಪ್ನಿ ಏನೋ ಮಾಡ್ತಾವನ, ಹೊಡೆದಾಕ್ಬಿಟ್ರಿ. ಇದು ಒಂದೇ ಇದ್ದಿದ್ದು ಮಾಲ್ ಅಂತ. ಅಲ್ಲೆಲ್ಲ ಕಾಣಿಸ್ತಾ ಇದೆಯಾ ನೋಡಿ. ಇದ್ರೊಳಗಡೆ ಎಷ್ಟು ಕಂಪ್ನಿಗಳಂದ್ರೆ ಅಷ್ಟು ಕಂಪ್ನಿಗಳಿದೆ. ಬೆಳಿಗ್ಗೆ ಹೊತ್ತು ನೀವು ನೋಡಬೇಕು, ಒಂದು ಬಾಡಿಗೆ ಹೋಗಿ ಬರಪ್ಪ, ಅಲ್ಲಿಂದ ಇಲ್ಲಿ ಗಂಟೆ ಬರಗಡೆ ಎಷ್ಟು ಜಾಮ್ ಆಗಿರುತ್ತೆ ನೋಡಿ. ಫೋನ್ ಬೇರೆ ಬರ್ತಾ ಇದೆ ನನಗೆ, ವೀಡಿಯೋ ಮಾಡೋಕ್ಕಾಯ್ತಾ ಇಲ್ಲ. ಯಾಕೆಂದರೆ ಇವಾಗ ನಾನು ಫೋನ್ ಇಟ್ಟು ತೆಗೆದ್ರೆ ಅದು ವೀಡಿಯೋ ಮಾಡೋಕೆ ಕಟ್ಟಾಗ್ಬಿಡುತ್ತೆ ನೋಡಿ. ಒಳಗಡೆ ನೋಡಿ ಅಷ್ಟು ದೊಡ್ಡ ಕಂಪ್ನಿಗಳಿದೆ ಇದ್ರೊಳಗಡೆ. ಇಲ್ಲ ನೋಡಿ, ಈ ಬಿಲ್ಡಿಂಗ್ ಚೆನ್ನಾಗಿ ಕಾಣ್ತದಪ್ಪ, ಏನು ಸಖತ್ತಾಗಿ ಕಾಣ್ತದೆ ತುಂಬ ನೋಡಿ. ಹೆಂಗಿದೆ ನೋಡಿ. ಇದೆಲ್ಲ ಬಂದ್ಬಿಟ್ಟು ಇವಾಗ ಸಿಲ್ಬೋರ್ಡಿಂದ ಬರ್ತಾ ಇರೋದು. ಇವಾಗ ಬಿಸಿಲಿಗೆ ಹಂಗೆ ಇದ್ರು ಕ್ಲಾರಿಟಿ ಬಂದ್ಬಿಟ್ಟು ನಮ್ಗೆ ಹೊಡಿತಾ ಇದೆ. ಬಿಸಿಲದು ಆ ಕನ್ನಡಿದು ಪವರು